ಮೋಹನ್ ಒಬ್ಬ ರೈತನ ಮಗನಾಗಿ ಹುಟ್ಟಿ ಈ ಜಿಲ್ಲೆಯ ಆಡಳಿತವನ್ನು ನಡೆಸಬಲ್ಲ ಅಂತಕ್ಕಂಥ ಒಂದು ಇದನ್ನ ತೋರಿಸಬೇಕಾಗಿದೆ. ಆ ಸವಾಲು ನಮ್ಮ ಮುಂದೆ ಇದೆ. ಆ ಸವಾಲನ್ನ ಜನಸಾಮಾನ್ಯರ ಮಧ್ಯದಲ್ಲಿ ಕಳೆದು ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನನ್ನನ್ನ 4 ಸಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯನನ್ನಾಗಿ ನಾನು 1 ಸಾರಿ 14 ಮತಗಳಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೂ ನನ್ನನ್ನ 4 ಸಾರಿ ಶಾಸಕನನ್ನಾಗಿ ಮಾಡಿ ನನ್ನನ್ನ ಈ ಸ್ಥಾನಕ್ಕೆ ತಂದಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಯನ್ನ ನಾನು ಎಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿ ಇಡೀ ನಮ್ಮ ರೈತರ ಬದುಕು ಹೈನುಗಾರಿಕೆಗೆ ಏನು ಒಂದು ಮೇಜನ್ನ ಹಾಕಿದ್ರೆ, ಅಲ್ಜೋಳ ಅಂತ ಕರಿತೀವಿ ನಾವು, ಆ ಜೋಳವನ್ನ ಹಾಕಿದ್ರೆ ಶೆಬ್ಬೆ ದನಗಳಿಗಾಯ್ತು, ಜೋಳವನ್ನ ಮಾರಿದ್ರೆ ದುಡ್ಡು ಬಂತು. ಇವೆರಡರಿಂದ ನಮ್ಮ ರೈತಾಪಿ ಜೀವನ ಬಹಳ ಉತ್ಕೃಷ್ಟವಾಗಿ ಇದು ಮಾಡ್ತಾ ಇತ್ತು, ಅಲ್ಜೋಳವನ್ನ ಬೆಳ್ಕೊಂಡಿದ್ದು. ಆದ್ರೆ ಇವತ್ತು ಸಾವಿರಾರು ಎಕರೆಯನ್ನ ನಮ್ಮ ಹಾಸನ ಜಿಲ್ಲೆನಲ್ಲಿ ಬಿತ್ತಿದ್ದಾರೆ. ಎಲ್ಲವಕ್ಕೂ ಬಿಳಿ ಸುಳಿ ರೋಗ ಬಂದಿದೆ. ಆ ರೋಗ ಬಂದಿರೋದ್ರಿಂದ ಕೋಟ್ಯಾಂತರ 100 ಕೋಟಿಗಳ ಹಣ ನುಕ್ಸಾನ ಆಗಿದೆ. ಅದನ್ನ ಏನಾದ್ರೂ ಮಾಡಿ ತರ್ತಕ್ಕಂಥ ಜನತೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇವತ್ತೆಲ್ಲ ವೀಕ್ಷಣೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ ಇದ್ದೇವೆ. ಆದರೆ ಅನಿರೀಕ್ಷಿತವಾಗಿ ಈ ಸಾರಿ ನಮಗೆ ಬರ ಬಂದಿದೆ. ನಿಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಬಿತ್ತನೆ ಆಗಿಲ್ಲ, ಬಹಳ ಸಂಕಷ್ಟದಲ್ಲಿದ್ದಾರೆ. ಇದನ್ನೆಲ್ಲ ರೈತರಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಆದ್ರೆ ನೀವು ಇದರ ಮಧ್ಯದಲ್ಲಿ ಸಂಭ್ರಮವನ್ನು ಆಚರಣೆಗೆ ಇಟ್ಕೊಬಿಟ್ಟಿದ್ದೀರಿ. ಆದ್ರೆ ನಿಮ್ಮ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಏನೋ ಒಬ್ಬ ಇವ್ರು ಬಂದಂಗೆ ನೀವು ಇಷ್ಟೊಂದು ಜನ ಸೇರಿ ನನ್ನನ್ನು ಸ್ವಾಗತಿಸಿದಿರಿ ಅಂದ್ರೆ ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾನು ಸಾಧ್ಯ ಇಲ್ಲ. ಆ ರೀತಿ ನೀವೆಲ್ಲ ಸ್ವಾಗತವನ್ನು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಆಸೆ ಅಭಿಮಾನ ಶ್ರೇಯಸ್ ಪಟೇಲ್ ಮೇಲೆ ಇರಲಿ, ನನ್ನ ಮೇಲೆ ಇರಲಿ, ನಮ್ಮೆಲ್ಲ ಜನತೆಯ ಮೇಲೆ ಇರಲಿ. ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಹೊಸ ನಾಯಕತ್ವವನ್ನ ಹಾಸನ ಜಿಲ್ಲೆಯಲ್ಲಿ ಕಟ್ಟೋಣ ಅಂತಕ್ಕಂಥ ಮಾತನ್ನ ಎಲ್ಲರಿಗೂ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಹಾಸನ ಜಿಲ್ಲೆಯಲ್ಲಿ ಇವತ್ತಿನಿಂದ ಒಂದು ಹೊಸ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಮುಂದೆ ಬರ ಪರಿಹಾರಕ್ಕೆ ಹೋಗಬೇಕಾಗಿದೆ. ನಾವು ಈ ಪರಿಹಾರದ ಎಲ್ಲ ವೀಕ್ಷಣೆಯನ್ನ ಮಾಡಿ ನಾವು ತಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಕೇಂದ್ರ ಸರ್ಕಾರದಿಂದ NDRF ಗೈಡ್ಲೈನ್ಸ್ ಪ್ರಕಾರ ರಾಜ್ಯಕ್ಕೆ ಹಣ ತರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಯಾರ್ಯಾರು ಇನ್ಸೂರೆನ್ಸ್ ಕಟ್ಟಿದಿರಿ ಅವ್ರಿಗೆಲ್ಲ ಇನ್ನು 15ರಿಂದ ತಿಂಗಳೊಳಗಡೆ ನಿಮ್ಮ ಮನೆಯ ಬಾಕ್ಲಿಗೆ ಚೆಕ್ ಬರೋ ರೀತಿಯಲ್ಲಿ ನಾವು ಮಾಡ್ತೇವೆ. ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಬೇಡ ಅಂತಕ್ಕಂಥ ಮಾತನ್ನ, ಇನ್ಸೂರೆನ್ಸ್ ಕಟ್ಟದರೆ ಹೋಗಿರ್ತಕ್ಕಂಥ ಅವರಿಗೆ ಬೆಳೆ ಪರಿಹಾರವನ್ನ NDRF ಗೈಡ್ಲೈನ್ಸ್ ಅಲ್ಲಿ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ